ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಎಕ್ಸ್ಪೆಕ್ಟೆಡ್ ಬೇಲಿಸ್ ಕೊಲಾಡೋ. ಸೊ ಇದೇನಪ್ಪ, ಇದೊಂದು ಕ್ರೀಮಿಶ್ ಐರಿಷ್ ಲಿಕ್ಯೂರ್ ಇದು. ಹಾಗಿದ್ದರೆ ಇದನ್ನು ಏನು ತಂದು ಮಾಡ್ತಾರೆ? ಇದನ್ನು ಮಾಡೋದು ಹಾಲಲ್ಲಿ. ಹಾಗಿದ್ರೆ ಇದನ್ನು ಕುಡಿಯೋದು ಹೇಗೆ ನೀವು ತಿಳ್ಕೊಬೇಕಲ್ಲ. ಹಾಗೆ ಇದರ ಪ್ರೈಸು ಮತ್ತು ಎಲ್ಲಿ ಸಿಗುತ್ತೆ ಅಂತ ತುಂಬಾ ಕ್ಯೂರಿಯಸ್ ಆಗಿರ್ತೀರ. ಸೊ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಬೇಲೀಸ್ ಬಗ್ಗೆ ಮಾತಾಡೋದಾದರೆ ಇದೊಂದು ಐರಿಷ್ ಕ್ರೀಮ್ ಲಿಕ್ಯೂರ್ ಆಗುತ್ತೆ, ಆಯಿತಾ? ಇದನ್ನು ಮಾಡೋದು ಒಂದು ಮಿಲ್ಕ್ ಬೇಸ್ಡಲ್ಲಿ. ತುಂಬ ಜನಕ್ಕೆ ಗೊತ್ತಿರಲಿ, ಲಿಕ್ಕರ್ಸ್ನ ಯಾವಾಗೂ ಮಿಲ್ಕ್ ಬೇಸಲ್ಲಿ ಮಾಡಲ್ಲ. ಇದೊಂದು ಯುನೀಕಾಗಿ ಮಾಡಿರೋ ಲಿಕ್ಯೂರ್ಸು. ಸೊ ಈ ಲಿಕ್ಯೂರ್ಸು ಹೇಗಪ್ಪ ಕುಡಿಯೋದು, ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ, ಹಾಗೆ ಇದನ್ನು ಯಾವುದ್ರಲ್ಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೆ ತುಂಬ ಜನ ಇದನ್ನು ಕುಡಿಯೋಕ್ಕೆ ಕೂಡ ಹೋಗೋದಿಲ್ಲ. ಬೇಲೀಸ್ ಅವರಲ್ಲಿ ತುಂಬಾ ವೆರೈಟಿ ಲಿಕ್ಯೂರ್ಗಳು ಮಾಡ್ತಾರಪ್ಪ. ಹಾಗೆ ತಿರಮಿಸು ಇದೆ, ಬರ್ಡೇ ಕೇಕ್ ಇದೆ, ಆಮೇಲೆ ಕೊಲಾಡೋ ಇದೆ, ಎಕ್ಸ್ಪ್ರೆಸ್ಸೋ ಇದೆ. ಹಾಗೆ ಈ ಥರ ಲಿಮಿಟೆಡ್ ಅಡಿಷನ್ಗಳು ಬಾಟ್ಲುಗಳಂತೂ ತುಂಬಾ ಚೆನ್ನಾಗಿ ಐರಿಷ್ ಲಿಕ್ಯರ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಸೇಲ್ ಆಗುತ್ತೆ. ಇದು ಕೂಡ ಒಂದು ಲಿಮಿಟೆಡ್ ಅಡಿಷನ್ ಬಾಟಲೇ ಆಗಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಯಾವ ಥರ ಕುಡಿಬೇಕು ಅಂತ. ಸೊ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಇದನ್ನು ಕುಡಿಯೋದು ಹೇಗೆ, ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಏನು ಅಂತ. ಫ್ರೆಂಡ್ಸ್, ನೀವು ಬಾಟಲ್ನ ನೀವು ನೋಡ್ಬೋದು, ತುಂಬಾ ಯುನೀಕ್ ಆಗಿದೆ. ಹಾಗೆ ಇದು ಒಂದು ಲಿಮಿಟೆಡ್ ಅಡಿಷನ್ ಬಾಟಲ್ ಆಗಿದೆ. ಈ ಲಿಮಿಟೆಡ್ ಅಡಿಷನ್ ಬಾಟಲಲ್ಲಿ ಯಾವ್ಯಾವುದಪ್ಪ ಇಂಗ್ರೀಡಿಯೆಂಟ್ಸ್ ಇದೆ, ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ ಇದರ ಬಾಟಲ್ ಹಿಂದೆನೇ ಬರೆದಿರ್ತಾರೆ. ಆ್ಯಕ್ಚುಲಾಗಿ ಇದರಲ್ಲಿ ಹೇಳಬೇಕು ಅಂದರೆ ತುಂಬಾ ಯುನೀಕ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ನೀವು ಕೇಳೇ ಇರೋದಿಲ್ಲ. ಇದರಲ್ಲಿ ಐರಿಷ್ ಐಸ್ ಕ್ರೀಮ್ ಆ್ಯಡ್ ಮಾಡಿದ್ದಾರೆ, ಕ್ರೀಮಿ ಕೋಕೋನಟ್ ಯೂಸ್ ಮಾಡಿದ್ದಾರೆ, ಆಮೇಲೆ ಜ್ಯೂಸಿ ಪೈನಾಪಲ್ ಯೂಸ್ ಮಾಡಿದ್ದಾರೆ, ಹಾಗೆ ಇನ್ನೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಆಲ್ಕೋಹಾಲ್ ಕೂಡ ಇದೆ. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 17% ಇದೆ. ಹಾಗಿದ್ರೆ ಬನ್ನಿ ಇದನ್ನು ಒಂದು ಶಾರ್ಟ್ ಗ್ಲಾಸಿಗೆ ಹಾಕೊಳ್ಳೋಣ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ್ಯಾವ ಥರ ಕುಡಿಬೋದು ಅಂತ. ಸೊ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಇದನ್ನು ಶಾರ್ಟ್ಸ್ ಥರ ಡೈರೆಕ್ಟಾಗಿ ಗಲ್ಪ್ ಮಾಡ್ಬೋದು, ಇಲ್ಲ ಅಂದರೆ ನೀವು ನಿಧಾನಕ್ಕೆ ಸ್ಲೋ ಆಗಿ ಕೂಡ ಕುಡಿಬೋದು. ಸೊ ಬನ್ನಿ ಫಸ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟ್ ಮಾಡಿದಾಗ ನಿಮಗೆ ಒಂಥರ ಕ್ರೀಮಿಶು ಕೊಕೊನಟ್ ಫ್ಲೇವರ್ಸ್ ಇದೆ. ಆಮೇಲೆ ಈ ಕೊಕೊನಟ್ ಮಿಲ್ಕ್ ಕುಡಿತೀರಲ್ಲ, ಸೇಮ್ ಅದೇ ಥರ ಇದೆ. ಅದ್ರ ಜೊತೆಗೆ ಬ್ಲೆಂಡ್ ಆಫ್ ಪೈನಾಪಲ್ ಜ್ಯೂಸು, ಆಹಾ, ತುಂಬಾ ಯೂನೀಕ್ ಆಗಿದೆ ಟೇಸ್ಟ್ ಮಾತ್ರ. ಹಾಗೆ ಇದನ್ನು 3 ಥರ ಕುಡಿಬೋದು. ಒಂದು ಈ ಥರ ಶಾರ್ಟ್ಸು, ಸೆಕೆಂಡು ಆನ್ ದಿ ರಾಕ್ಸು. ಸೊ ನಾನಿಲ್ಲಿ ಒಂದು ಗ್ಲಾಸ್ ಫುಲ್ಲು ಐಸ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು 2 ಶಾರ್ಟ್ಸ್ ಹಾಕೋಬೋದು ಮತ್ತು ನಿಧಾನಕ್ಕೆ ಕುಡಿಬೋದು. ಥರ್ಡ್ ಯಾವುದಪ್ಪ ಅಂದರೆ ನಿಮಗೆ ಯಾವುದರ ಫೇವ್ರೆಟ್ ಐಸ್ ಕ್ರೀಮ್ ಇರುತ್ತಲ್ಲ, ಒಂದು ವೆನಿಲಾ ಐಸ್ ಕ್ರೀಮ್, ಅದ್ರ ಮೇಲೂ ಕೂಡ ಇದನ್ನು ಹಾಕ್ಕೊಂಡು ಕುಡಿಬೋದು. ತುಂಬಾ ಯೂನೀಕ್ ಆಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಎನ್ಹಾನ್ಸ್ ಆಗಿರುತ್ತೆ. ಇದರಲ್ಲಿ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದೊಂದು 2-3 ಶಾರ್ಟ್ಸ್ ಕುಡಿದ್ರೇ ನಿಮಗೆ ಏರುತ್ತೆ. ಸೊ ಇದನ್ನು ನಾವು ಐಸ್ ಮೇಲೆ ಹಾಕ್ಕೊಂಡು ಕುಡಿಯೋಣ, ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಸೊ ನಾವು ಐಸ್ ಮೇಲೆ ಹಾಕಿದಾಗ ನೀವು ನೋಡ್ಬೋದು ಆನ್ ದಿ ರಾಕ್ಸ್ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಐಸ್ ಮೇಲೆ ಹಾಕಿದಾಗ ಇನ್ನೂ ಚಿಲ್ಡ್ ಆಗುತ್ತೆ. ಹಾಗೆ ಇದನ್ನು ನೀವು ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡಿತಾ ಇದ್ದರೆ ಆಹಾ, ಅದರ ಟೇಸ್ಟೇ ಸೂಪರಾಗಿರುತ್ತೆ. ಹಾಗೆ ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಐಸಿಗೆ ಹಾಕಿದಾಗ ಡೈಲ್ಯೂಟ್ ಆಗುತ್ತೆ, ಮತ್ತು ನಿಮಗೆ ಆಲ್ಕೋಹಾಲ್ ಹಿಂಟ್ ಇದೆಯಲ್ಲ ಅದು ನಿಮಗೆ ಅಷ್ಟು ತಾಗೋದಿಲ್ಲ. ಸೊ ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಆನ್ ದಿ ರಾಕ್ಸ್ ಐಸ್. ಆ್ಯಕ್ಚುಲಿ ಐಸ್ ಮೇಲೆ ಹಾಕಿದಾಗ ಇದರ ಫ್ಲೇವರ್ಸ್ ಅಂತೂ ತುಂಬಾ ಎನ್ಹಾನ್ಸ್ ಆಗ್ತಾಯಿದೆ. ಇದರಲ್ಲಿರೋ ಕೊಕೊನಟ್ ಫ್ಲೇವರು, ಪೈನಾಪಲ್ ಫ್ಲೇವರ್ಸು ಎಲ್ಲ ತುಂಬ ಎನ್ರಿಚ್ ಆಗಿ ಬರ್ತಾ ಇದೆ. ತುಂಬಾ ಯೂನೀಕ್ ಆಗಿದೆ. ನಂದಂತೂ ಫೇವ್ರೇಟು ಇದೇನೆ. ಆ್ಯಕ್ಚುಲಿ ಇದರಲ್ಲಿ ಕಾಫಿ ಲಿಕ್ಯೂರ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬರ್ಡೇ ಕೇಕು, ಸ್ಟ್ರಾಬೆರಿ, ತಿರಾಮಿಸು, ಈ ಥರ ವೆರೈಟಿಯಾಗಿ ಐರಿಷ್ ಲಿಕ್ಯೂರ್ಸ್ಗಳು ಮಾಡ್ತಾರೆ. ಸೊ ತುಂಬಾ ಯೂನೀಕ್ ಆಗಿರುತ್ತೆ ಕುಡಿಯೋದಕ್ಕೆ. ಹಾಗೆ
ಇದಕ್ಕೆ ನೀವು ಅಡಿಕ್ಟ್ ಕೂಡ ಆಗಿಬಿಡ್ತೀರಾ. ಯಾಕೆ ಅಂದರೆ ಅಷ್ಟು ಸ್ಮೂತಾಗಿರುತ್ತೆ, ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಮಿಕ್ಸಿಂಗ್ ಬೇಕಾಗೋದಿಲ್ಲ. ನೀರು, ಸೋಡಾ ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಒಂದು ಶಾರ್ಟ್ ಗ್ಲಾಸ್ಗೆ ಹಾಕ್ಕೊಳ್ಳಿ, ಎತ್ತುತ್ತಾ ಇರಿ. ಏನಂತೀರಾ ಫ್ರೆಂಡ್ಸ್? ನೋಡಿದ್ರಲ್ಲ ಹೇಗನ್ನಿಸ್ತು ನಮ್ಮ ಬೇಲೈಸ್ ಕೊಲಾಡು. ಸೊ ಇದೊಂದು ಯೂನಿಕ್ ಆಗಿದೆ, ತುಂಬಾ ಟೇಸ್ಟ್ಫುಲ್ಲು. ನಿಮಗೆ ಕೊಕೊನೆಟ್ಟು ಮತ್ತು ಪೈನಾಪಲ್ ಇಷ್ಟ ಆಗುತ್ತೆ ಅಂದರೆ ಸೊ ಇದು ನಿಮಗೆ ಹೇಳಿ ಮಾಡಿಸಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?